ಪಾರ್ವತಿ. ಪಾರ್ವತಿ ಇಸ್ ಅ ವೈಫ್ ಆಫ್ ಲಾರ್ಡ್ ಶಿವ. ಪಾರ್ವತಿ ಏನಿದ್ದಾರಲ್ಲ, ನಾವು ಅವ್ರನ್ನ ದುರ್ಗಾ ಅಂತ ಕರಿತೀವಿ, ಗೌರಿ ಅಂತ ಕರಿತೀವಿ, ಪಾರ್ವತಿ ಅಂತ ಕರಿತೀವಿ. ಎಲ್ಲಾ ಹೆಸರಿಗೂ ಇರುವಂತ ಅಮ್ಮ ಒಬ್ಬರೇ, ಯಾರದು? ಪಾರ್ವತಿ. ಪಾರ್ವತಿನೇ ನಾವು ಇವತ್ತು ಇಲ್ಲಿ ಪೂಜೆ ಮಾಡಿರೋದು ಗೌರಿ ಅಂತ. ಓಕೆನಾ? ಗಣೇಶ ಯಾರು ಅಂತ ಹೇಳಿದ್ರೆ ಗೌರಿ ಪುತ್ರ, ಗೌರಿಯ ಮಗ ಗಣೇಶ. ಗಣೇಶ ಯಾರ ಮಗ? ಗೌರಿಯ ಮಗ. ಅದಕ್ಕೆ ನಾವು ಗೌರಿ ಮತ್ತೆ ಗಣೇಶ ಇಬ್ಬರಿಗೂ ಪೂಜೆ ಮಾಡಿದ್ದೀವಿ. ಓಕೆನಾ? ಆದ್ರೆ ಇವತ್ತಿನ ಸ್ಟೋರಿ ಏನು? ಸ್ಟೋರಿ ಇಸ್ ಆಲ್ ಅಬೌಟ್ ಗಣೇಶ ಯಾಕೆ ತಂದು ಮಾತ್ರನೇ ಇರೋದಾ? ಎಲಿಫೆಂಟ್ ಫೇಸ್ ಯಾಕೆ ಬಂದಿದೆ, ಯಾಕೆ ಇದೆ ಅಂತ ತಿಳ್ಕೊಳ್ಳೋಣ. ರೆಡಿ ಅಲ್ಲ ಯು? Shall we learn it now? You know what happened ಅಂದ್ರೆ, ಒಂದು ಸರಿ ಪಾರ್ವತಿ ದೇವಿ ಇರ್ತಾರಲ್ವಾ, ಅವರು ಧ್ಯಾನ ಮಾಡಬೇಕು ಅಂತ ಅನ್ಕೊಂತಾರೆ. ಧ್ಯಾನ ಅಂದ್ರೆ ಗೊತ್ತಲ್ವಾ? ಮೆಡಿಟೇಷನ್. ಶಿ ವಾಂಟೆಡ್ ಟು ಡೂ ಅ ಮೆಡಿಟೇಷನ್. ಅವಾಗ ಏನ್ ಅನ್ಕೊಂತಾರೆ, ಯಾರಾದ್ರೂ ಬಂದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ. ಸೊ ಯಾವಾಗ ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ರೆ somebody should be there to look after them. ಯಾರಾದ್ರೂ ಬಂದ್ರೆ ಅದನ್ನ ತಡೆಯಕ್ಕೆ ಒಬ್ರು ಬೇಕು ಅಂತ ಏನ್ ಮಾಡ್ತಾರೆ, ಗೌರಿ ಒಂದಷ್ಟು ಟರ್ಮರಿಕ್ ನ ತಗೊಂತಾರೆ. ಟರ್ಮರಿಕ್ ಅಂದ್ರೆ ಅರಿಶಿನ ಇದೆಯಲ್ವಾ, ಒಂದಷ್ಟು ಟರ್ಮರಿಕ್ ನ ತಗೊಂಡು ಅದನ್ನ ಚೆನ್ನಾಗಿ ಮುದ್ದೆ ಮಾಡಿ ಗಣೇಶನ ಅಂದ್ರೆ ಒಂದು ಮಗುವಿನ ರೂಪ ಕೊಡ್ತಾರೆ. ಕಂಪ್ಲೀಟ್ ಆಕೃತಿ ಅಂದ್ರೆ ಅದಕ್ಕೊಂದು ಕಂಪ್ಲೀಟ್ ಒಂದು ಏನ್ ಹೇಳ್ಬೋದು ಗೊತ್ತಾ ನಿಮಗೆ, ಮೋಲ್ಡ್ ಮಾಡ್ತಾರೆ. ಓಕೆ, ಲೈಕ್ ಅ ಬೇಬಿ ಮೋಲ್ಡ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಶಿ ಇಸ್ ಅ ಗಾಡೆಸ್ ಅಲ್ವಾ, ಶಿ ಇಸ್ ಅ ಪವರ್, ಶಿ ಇಸ್ ಎವ್ರಿಥಿಂಗ್. ಸೊ ಶಿ ಕ್ಯಾನ್ ಡೂ ಎನಿಥಿಂಗ್. ದೆನ್ ಶಿ ಗಿವ್ ಅ ಬರ್ತ್ ಅಂದ್ರೆ ಅದಕ್ಕೊಂದು ಜೀವ ಕೊಡ್ತಾರೆ. ಓಕೆನಾ? ಜೀವ ಕೊಟ್ಟಾಗ ಏನಾಗುತ್ತೆ, ಅದು ಏನಾಗುತ್ತೆ, ನಗತ್ತೆ, ಮಾತಾಡುತ್ತೆ. ಅದಕ್ಕೆ ನೀರು ಕೂಡ ಮಾಡ್ತಾರೆ. ಪಾಪು ಅಲ್ವಾ, ಮಗುಗೆ ಗೈಡ್ ಮಾಡ್ತಾರೆ ಗೌರಿ ಪಾರ್ವತಿ ದೇವಿ. ನೋಡು ಬೇಬಿ, ನಾನು ನಾನು ಮೆಡಿಟೇಷನ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ? ಮೆಡಿಟೇಷನ್. ನಾನು ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ. ಯಾರೇ ಬಂದ್ರು ನೀನು ಅವರನ್ನ ಒಳಗಡೆ ಬಿಡೋ ಹಾಗಿಲ್ಲ ಅಂತ ಹೇಳಿ. ಅದಕ್ಕೆ ಒಬಿಡಿಯಂಟ್ ಗಣೇಶ ಬಂದು ನೀವೇನಕ್ಕೆ ಅಂದ್ರೆ ಒಬಿಡಿಯಂಟ್, ತುಂಬಾ ಒಬಿಡಿಯಂಟ್ ಅಂದ್ರೆ ಗಣೇಶ. ಓಕೆ ಮಾತಾಯಿ, ನಾನು ನಿಮ್ಮನ್ನ ಕಾಯ್ತೇನೆ, ಯಾರೇ ಬಂದ್ರು ನಿಮ್ಮ ಒಳಗಡೆ ನಾನು ಕಳಿಸಲ್ಲ ಅಂತ ಹೇಳ್ತಾರೆ. ಪಾರ್ವತಿ ದೇವಿ ಏನ್ ಮಾಡಿದ್ರು, ಶಿ ವೆಂಟ್ ಇನ್, ಶಿ ಸ್ಯಾಟ್ ಫಾರ್ ದ ಮೆಡಿಟೇಷನ್. ಇಲ್ಲಿ ಯಾರಿದ್ದಾರೆ ಈಚೆಗಡೆ? ಹೂ ಇಸ್ ಔಟ್ಸೈಡ್? ಗಣೇಶ. ಗಣೇಶ ಇಸ್ ವೇಟಿಂಗ್ ಅಂಡ್ he is protecting her mother that nobody should disturb her. ಆ ಟೈಮಲ್ಲಿ ಏನಾಗುತ್ತೆ, ಲಾರ್ಡ್ ಶಿವ ಬರ್ತಾರೆ. ಶಿವ ಎಲ್ರಿಗೂ ಗೊತ್ತಾ? ಈಶ್ವರ. ಶಿವ ಯಾರು ಇಲ್ಲಿ? ಶಿವ ಗಾಡ್ ಶಿವ ಪಾರ್ವತಿಯ ಹಸ್ಬೆಂಡ್ ಆಗಿರ್ತಾರೆ. ಓಕೆನಾ? ಪಾರ್ವತಿಗೆ ಹಸ್ಬೆಂಡ್ ಯಾರು? ಶಿವ. ಅವರು ಬರ್ತಾರೆ. ಅವರು ಬಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಕ್ಕೆ ಹೋದಾಗ ಏನ್ ಮಾಡ್ತಾರೆ, ಇಲ್ಲಿ ಗಣೇಶ ಇರ್ತಾರಲ್ವಾ, ಕರೀತಾರೆ. ಯಾರು ನೀವು? ಹೂ ಆರ್ ಯು? ಐ ಡೋಂಟ್ ಲೆಟ್ ಯು ಗೋ ಇನ್ಸೈಡ್. ನಾನು ನಿಮ್ಮನ್ನ ಒಳಗಡೆ ಹೋಗಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಓಕೆನಾ? ಅವಾಗ ಶಿವನಿಗೆ ಕೋಪ ಬರುತ್ತೆ. ಇದು ನನ್ನ ಮನೆ, ನಾನು ಒಳಗಡೆ ಹೋಗ್ಬೇಕು, ನೀನ್ ಯಾರು ನನ್ನ ತಡೆಯಕ್ಕೆ? ಹೂ ಆರ್ ಯು? ಯು ಆರ್ ಅ ಬಾಯ್, ಯು ಆರ್ ಮೇಕಿಂಗ್ ಮಿ ಟು ಹೋಲ್ ಹಿಯರ್, ಯು ಆರ್ ಮೇಕಿಂಗ್ ಮಿ ಟು ಸ್ಟ್ಯಾಂಡ್ ಔಟ್ಸೈಡ್ ಅಂತ ಹೇಳಿ ಅವ್ರಿಗೆ ಏನಾಗುತ್ತೆ, ಕೋಪ ಬರುತ್ತೆ. ಯಾರಿಗೆ? ಶಿವಾಗೆ. ಆಗ ಗಣೇಶ ಹೇಳ್ತಾರೆ, ನನ್ನ ಅಮ್ಮ ಹೇಳಿದ್ದಾರೆ. ಯಾರು ಗಣೇಶ? ಅಮ್ಮ. ನಾನು ಯಾರನ್ನು ಒಳಗಡೆ ಬಿಡಲ್ಲ, ಅಮ್ಮ ಒಳಗಡೆ ಧ್ಯಾನ ಮಾಡ್ತಿದ್ದಾರೆ ಅಂತ. ಎಷ್ಟು ಹೇಳಿದ್ರು ಶಿವನ್ನ ಒಳಗಡೆ ಬಿಡಲ್ಲ ಗಣೇಶ. ಆಗ ಶಿವ ಏನಾಗುತ್ತೆ, ಕೋಪ ಬಂದ್ಬಿಡತ್ತೆ. He'll get angry and he'll cut his neck. ಯಾರ ಕತ್ತು? ಗಣೇಶನ ಕತ್ತು. ಆಗ ಏನಾಗುತ್ತೆ, ಪಾರ್ವತಿ ಓಡಿ ಬರ್ತಾರೆ, ನೋಡ್ತಾರೆ. ಅಂಡ್ she'll cry like anything. ತುಂಬಾ ಅಳ್ತಾರೆ, ನನ್ನ ಮಗು ಗಣೇಶ ನೀವು ತಲೆ ತೆಗೆದ್ಬಿಟ್ಟಿದ್ದೀರಾ, ನನಗೆ ನನ್ನ ಮಗುನ ನೀವು ವಾಪಸ್ ಕೊಡಿ ಅಂತೇಳಿ ದೇವಿ ಕೇಳ್ಕೊತಾರೆ. ಈಗ ದೇವಿ ಕೇಳಿದ್ಮೇಲೆ ದೇವ್ರು ಕೊಡ್ಬೇಕಲ್ವಾ, ಅದಕ್ಕೆ ಏನ್ ಮಾಡ್ತಾರೆ, ಶಿವ ಅಲ್ಲಿರುವಂತ ಒಂದಷ್ಟು ಜನನ ಕರೆದ್ಬಿಟ್ಟು ಈ ಭೂಮಿ ಮೇಲೆ ಆನ್ ದಿಸ್ ಅರ್ತ್ ಯಾವ ಜೀವಂತವಾಗಿರುತ್ತೋ, ಫಸ್ಟ್ ಜೀವಿ ಅಂದ್ರೆ ನೀವು ನೋಡುವಂತ ಫಸ್ಟ್ ಅನಿಮಲ್, ಪ್ರಾಣಿನ ಯಾರು ಬೇಕಾದ್ರೂ ಆಗಿರ್ಬೋದು, ಯು ಹ್ಯಾವ್ ಟು ಗೆಟ್ ದೇರ್ ನೆಕ್ ಅಂತ ಹೇಳ್ತಾರೆ. ಆಗ ಅಷ್ಟು ಜನನು ಹುಡ್ಕೊಂತ ಹೋಗ್ತಾರಲ್ವಾ, they'll found this elephant, baby elephant ಸಿಗುತ್ತೆ ಅವರಿಗೆ.